ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋದವ್ರ. ಆತ್ಮೀಯರೇ, ಈಗಾಗಲೇ ಮಹಿಳೆಯರ ಬಗ್ಗೆ ಒಂದಿಷ್ಟು ನಾವು ಸಾಕಷ್ಟು ಮಾತಾಡ್ತಾ ಇರ್ತೀವಿ. ಪಾಪ ಹೆಣ್ಮಕ್ಳ ಮೇಲೆ ಈ ಒಂದು ಅತ್ಯಾಚಾರ ಮತ್ತೇನೇನೋ ಘಟನೆಗಳು ಆಗ್ತಾ ಇರ್ತಾವೆ. ಅದು ವಿಶೇಷ ಅಂದರೆ ಅಲ್ಲೇ ಕಳ್ಳಬಳ್ಳಿಯಲ್ಲೋ ಸಮೀಪದಲ್ಲಿ ಊರ ಸಮೀಪ ಅಲ್ಲೇ ಮನೆ ಬಾಜುನೋ ಇಂಥ ವ್ಯಕ್ತಿಗಳಿಂದ ಆಗ್ತಿರ್ತದೆ ಅನ್ನೋದನ್ನು ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ. ಅಂಥ ಒಂದು ರಿಪೋರ್ಟ್ ಈಗ ಸರ್ಕಾರದ ಬಿಡುಗಡೆ ಮಾಡ್ಯದ. ನಮ್ಮ ಬೆಂಗಳೂರಲ್ಲ ಕ್ರಿಮಿನಲ್ ಬ್ರ್ಯಾಂಚ್ ಇದ್ದಿದ್ದು, ನಮ್ಮ ಪೊಲೀಸ್ ಕ್ರಿಮಿನಲ್ ಬ್ರ್ಯಾಂಚ್ ಇದ್ದು ಏನಪ್ಪ ಅಂದರೆ ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ 2803 ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದದ ಅತ್ಯಾಚಾರ. ಅದರಲ್ಲೇ 1932 ಜನ 1932 ಪ್ರಕರಣಗಳಲ್ಲೇ ಖುಲಾಸೆ ಆಗಿಬಿಟ್ಟಿದ್ದಾರೆ ಆರೋಪಿಗಳು. ಅವ್ರಿಗೆ ಅಪರಾಧ ಸ್ಥಿರ ಆಗಲಿಲ್ಲ, ಶಿಕ್ಷೆ ಆಗಲಿಲ್ಲ ಅನ್ನೋದಿಲ್ಲ ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಈ ಒಂದು ಮಹಿಳೆಯರ ಮೇಲೆ ಆಗುತ್ತಿರುವಂಥ ಈ ದಬ್ಬಾಳಿಕೆ ಅಂತಿರೋ ಅತ್ಯಾಚಾರ ಅಂತಿರೋ ಏನಿದೆಯಲ್ಲ, ಯಾಕೆ ನಮ್ಮ ಮನುಷ್ಯ ಕುಲ ಅದು ಪುರುಷ ಪ್ರಧಾನ ಸಮಾಜ ಈ ರೀತಿ ಮಾಡ್ತಾಯಿದೆ ಅಂತ ಮಾಡಿದ್ರೆ ಮತ್ತೆ ತಪ್ಪಿಸ್ಕೊಳ್ಳೋದು, ಶಿಕ್ಷೆನೂ ತಪ್ಪಿಸ್ಕೊಳ್ಳೋದು. ಮೊದಲಿಗೆ ಕಂಪ್ಲೇಂಟ್ ಮಾಡೋರು ಭಾಳ ಕಡಿಮೆ. ಯಾಕಂದರೆ ಮನೆಯ ಒಂದು ಹೆಸರು ಕೆಡ್ತದಪ್ಪ, ಸಮಾಜದಲ್ಲಿ ವ್ಯಕ್ತಿತ್ವ ಕಡಿಮೆ ಆಗ್ತದೆ ಕಾರಣಕ್ಕಾಗಿ ಅನೇಕ ಜನ ಅನ್ಯಾಯ ಆದರೂ ಸಹನ ಮಾಡ್ತಾ ಇರ್ತಾರೆ. ಇಲ್ಲಪ್ಪ ಕೆಲವೊಮ್ಮೆ ಏನೋ ತಮ್ಮ ಸಂಬಂಧಿಕರೊಳಗೆ ಆಗಿರ್ತಾವೇನೋ ಘಟನೆಗಳು, ಪಾಪ ಮುಚ್ಕೊಂಡು ಹೋಗಿಬಿಡ್ತಾರ ಇರಲಪ್ಪ ಅಂತ. ಯಾವಾಗ ಅದೊಂದು ನಿರ್ಣಾಯಕ ಹಂತಕ್ಕೆ ಬರಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಭಾಳ ರೇರ್. ಅಂಥ 5 ವರ್ಷದೊಳಗೆ ಪಾಪ ರೇರೆಸ್ಟ್ ಆಫ್ ದ ರೇರ್ ಇದ್ರೊಳಗೆ 2803 ಮಂದಿ ಕಂಪ್ಲೇಂಟು ಮಾಡಿದ್ದಾರೆ. ಪ್ರಕರಣ ರಿಜಿಸ್ಟ್ರೇಷನ್ ಆಗೈತಿ, ಎಲ್ಲ ಆಗೈತಿ. ಆದರೆ ಅದನ್ನು ಆಗಿದ್ದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಅಪರಾಧಿಗಳು ನಿಜವಾಗಿ ಅಪರಾಧಿಗಳನ್ನ ಅವ್ರನ್ನ ಏನಪ್ಪ ಅಂದ್ರೆ ಕಾನೂನು ಕುಣಿಕಿಂದ ತಪ್ಪಿಸ್ಕೊಂಡಿದ್ದಾರೆ. ಸುಳ್ಳು ಹೇಳ್ಯೋ ಮತ್ತೇನೋ ಮಾಡ್ಯೋ ಅದನ್ನು ಪ್ರೂವ್ ಮಾಡಲಿಕ್ಕೆ ಇವ್ರಿಗೆ ಆಗಿಲ್ಲ ಪಾಪ ಹೆಣ್ಮಕ್ಳಿಗೆ. ಅದೇ ಕಾಲಕ್ಕೆ ಈ ಗಂಡು ಮಕ್ಕಳನ್ನು ಜಾರ್ಕೊಂಡು ಹೋಗಿದ್ದಾರೆ. ಇವ್ರು ಶಿಕ್ಷೆ ಆಗಿಲ್ಲ. ಶಿಕ್ಷೆ ಎಷ್ಟು ಮಂದಿಗೆ ಆಗಿದೆಪ್ಪ ಅಂತಂದ್ರೆ ಕೇವಲ 75 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗ್ಯದ. ಎಷ್ಟು ಪರ್ಸೆಂಟ್ ಆಯಿತು ಈ ನೀವು ನೋಡಿರೋದು